ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಅಥವಾ ಈ ಒಂದು ಸುದ್ದಿ ಸಮಾಚಾರನ ಪ್ರಾರಂಭಿಸೋಣ ಅಂತ. ಇದು ಯುಗ ಸತ್ಯ ಅನ್ನೋ ಒಂದು ಪತ್ರಿಕೆಯ ಹೆಸರು. ಅದು ಡಿಜಿಟಲ್ ಮಾಧ್ಯಮವಾಗಿ ಯೂಟ್ಯೂಬಲ್ಲಿ ಬರ್ತದೆ ಇನ್ನು ಮುಂದಿನ ದಿನಗಳಲ್ಲಿ. ನನ್ನ ಹೆಸರು ನಿಮಗೆ ತಿಳಿದಂಗೆ ಮಣಿಕಂಠ ಸತೀಶ್ ಅಂತ. ನನ್ನೆಲ್ಲ ದಾಖಲೆಗಳು, ನನ್ನೆಲ್ಲ ಸರ್ಟಿಫಿಕೇಟ್ಗಳೆಲ್ಲ ಇರೋದು ಮಣಿಕಂಠ ಸತೀಶ್ ಅಂತ. ಆದರೆ ನನ್ನ ಹುಟ್ಟಿನ ಇದಕ್ಕೂ ನನ್ನ ಹೆಸರಿನ ಇದಾಗಿದೆ ಇರೋದರಿಂದ ಹೆಸರು ಬದಲಾವಣೆ ಸ್ವಯಂ ಮಾಡ್ಕೊಂಡಿದ್ದೀನಿ. ದಾಖಲೆಗಳಲ್ಲಿ ಬದಲಾವಣೆ ಆಗಿಲ್ಲ. ತುಂಬ ಜಾಸ್ತಿ ವರ್ಷಗಳ ಕಾಲ ಅದಕ್ಕೆ ಪ್ರೊಸೆಸ್ ಬೇಕಾಗುತ್ತೆ. ಅದು 1 ವರ್ಷ 1.5 ವರ್ಷ ಈ ಥರ ಸುಮಾರು ಡಾಕ್ಯುಮೆಂಟ್ಗಳನ್ನೆಲ್ಲ ತಿದ್ದುಪಡಿ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಹಂಗೆ ಹೋಲ್ಡ್ ಆಗಿರೋದ್ರಿಂದ ನನ್ನ ಹೆಸರು ಗುರುರಾಮ್ ಲೋಕ್ವೀರ್ ಅಂತ ಬದಲಾವಣೆ ಆಗಿದೆ. ನನಗೆ ಪರಿಚಯಿಸಿದ್ರು, ತಿಳಿದವರು ಸೂಚಿಸೋದು ಲೋಕ್ವೀರ್ ಅಂತಲೇ, ಗುರುರಾಮ್ ಲೋಕ್ವೀರ್ ಅಂತ. ಹಾಗಾಗಿ ವೀಕ್ಷಕರೇ, ನನ್ನ ಹೆಸರು ಮಣಿಕಂಠ ಸತೀಶ್, ಹೆಸರು ಬದಲಾವಣೆಯಾಗಿ ಗುರುರಾಮ್ ಲೋಕ್ವೀರ್, ದಾಖಲೆಯ ಮುಖಾಂತರ ಮಣಿಕಂಠ ಸತೀಶ್ ಅಂತ. ಹೆಸರು ಬದಲಾವಣೆಯ ಒಂದು ಇದರ ಮೇಲೆ ಗುರುರಾಮ್ ಲೋಕ್ವೀರ್ ಅಂತ. ಇಲ್ಲಿ ಯಾವುದೇ ಜಾತಿ ಮತ ಯಾವುದೂ ಇಲ್ಲ. ಮಣಿಕಂಠ ಅಂತ ಹೆಸರು ಏನು ತಗೊಳ್ತೀರಾ, ಅದು ಸಹ ಅಯ್ಯಪ್ಪ ಸ್ವಾಮಿಯ ಹೆಸರು. ಮೂಲತಃ ಅವರು ಯಾವುದೇ ಜಾತಿ ಇಲ್ಲ, ಎಲ್ಲ ಒಂದು ಮತಗಳಿಗೂ ಸಂಬಂಧಪಟ್ಟಂತಹ ದೇವರಾಗಿದ್ದಾರೆ. ಹಾಗೆ ಅವರ ಇನ್ನೊಂದು ಹೆಸರು ಲೋಕವೀರ್ ಅಂತ. ಆ ಲೋಕವೀರ್ ಹೆಸರೇ ನಾನು ಸಹ ನಾಮಧೇಯವಾಗಿ ತಗೊಂಡಿರೋದು, ಅಂದರೆ ನನಗೆ ಬಂದಿರುವಂಥದ್ದು. ಹಾಗಾಗಿ ಗುರುರಾಮ್ ಲೋಕವೀರ್ ಅಂತ. ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ಮತ, ಹೀಗೆ ಇನ್ನೂ ಹಲವು ಏನೇನಿದೆ, ಏನು ಇದು ಮಾಡೋದು, ಬಿಸ್ಕೆಟ್ ಹಾಕೋದು ಅಥವಾ ಇನ್ನೊಂದೇನೋ ಪೋಸ್ ಕೊಡೋಕ್ಕೆ ಬರೋದು, ಸಾಚ ಅಂತ ತೋರಿಸ್ಕೊಳ್ಳೋದು, ಇದು ಯಾವುದೂ ಅಲ್ಲ ವೀಕ್ಷಕರೇ. ಯಾಕಂದರೆ ಕಾರಣ, ನಾನು ಈ ಶೇರ್ ಮೇಲೆ ಕೂರಬೇಕಾದ್ರೂ ನನ್ನ ಎಲ್ಲ ಸತ್ಯಗಳನ್ನು ಬಿತ್ತರಿಸಿ ಕೂತ್ಕೊಂಡಿರುವಂಥದ್ದು. ನಮಗೆ ಸಾಮಾನ್ಯ ಮಾಮೂಲಿಯಾಗಿ ಇರೋಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ, ನಾವು ಸತ್ಯ ಜೊತೆ ಇರೋದ್ರಿಂದ ಕೆಲವು ಸತಿ ಸುಳ್ಳುಗಳ ಜೊತೆನೂ ಬೆರೆತ್ಕೊಳ್ಳುವಂಥ ಸಂದರ್ಭ ಬರುತ್ತೆ. ಏಳು ಬೀಳು ಮನುಷ್ಯನಿಗೆ ಹೇಗಿರುತ್ತೋ ನಮಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಮಗೆ ತುಂಬ ಮೇಂಟೈನ್ ಮಾಡಿ ಆಗುವಂಥದ್ದು ಏನೂ ಇಲ್ಲ. ಅಂಥದ್ರಲ್ಲಿ ನಿಮ್ಮ ಹತ್ರ ಯಾವುದೇ ರೀತಿಯಲ್ಲಿ ಒಳ್ಳೆಯವನು ಸಾಚ ಅನಿಸ್ಕೊಳ್ಳೋವಂಥದ್ದಕ್ಕೆ ಯಾವುದೂ ಇಷ್ಟು ವರ್ಷ ಪ್ರಯತ್ನ ಪಟ್ಟಿಲ್ಲ. ಅದಕ್ಕಾಗಿ ನಾನು ಯೂಟ್ಯೂಬಾಗಲಿ ನೀವು ನೋಡ್ತಿರೋವಂಥ ಸ್ಟೇಟಸ್ಗಳಲ್ಲಾಗಲಿ ಬಂದಿದ್ದಲ್ಲ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಏನಿದೆ, ಯುಗ ಸತ್ಯ ಡಿಜಿಟಲ್ ಮೀಡಿಯಾದಲ್ಲಿ ಸಾಮಾಜಿಕ ವಿಚಾರಗಳು ಇರುತ್ತೆ, ಜನಪರ ವಿಚಾರಗಳಿರುತ್ತೆ, ರಾಜಕೀಯ ವಿಚಾರ ಕಡಿಮೆ ಇರುತ್ತೆ. ರಾಜಕೀಯ ವಿಚಾರ ಆದಷ್ಟು ಡಿಸ್ಕಷನ್ ಮಾಡಿದ್ದೀನಿ. ಅದರ ಬಗ್ಗೆ ಏನು ನೆಸೆಸಿಟಿ ಇಲ್ಲ. ಯಾಕೆಂದರೆ ಜನಗಳನ್ನ ನಿರ್ಧರಿಸುವಂಥದ್ದು, ನಾಯಕರನ್ನು ಚುನಾಯಿಸುವಂಥದ್ದು ಜನರ ಆಯ್ಕೆ, ಜನರ ಒಂದು ಜವಾಬ್ದಾರಿ ಜನರ ಮೇಲೆ ನಿಂತಿರುತ್ತೆ. ಎಲ್ಲವೂ ಜನರೇ ಆಗಿರ್ತಾರೆ. ಅದು ಪ್ರಜೆಗಳಿಗೆ ಬಿಟ್ಟಂಥದ್ದು, ಪ್ರಜೆಗಳ ನಿರ್ಧಾರ. ಕೆಲವೊಂದು ಪೂರಕವಾಗಿರುತ್ತೆ, ಕೆಲವೊಂದು ಏನಾದರೂ ಇದ್ದರೆ ತೊಡಗಬಹುದು, ಇಲ್ಲದಿದ್ದರೆ ಯಾವುದಾದ್ರು ಒಂದು ಯೋಜನೆ ಬಂದಾಗ ಅದು ಈ ಥರ ರೂಪುರೇಷೆಗಳು ಹೆಂಗಿರ್ಬೋದು, ಈ ಥರ ಆದರೆ ಹಿಂಗಿರ್ಬೋದು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಡಿಸ್ಕಷನ್ ಮಾಡ್ಬೋದು ನಿಮ್ಮ ಬಳಿ. ಅದು ಬಿಟ್ಟು ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಯಾವುದೂ ಇಲ್ಲ. ಯಾಕೆಂದರೆ ಇದು ತುಂಬ ದೊಡ್ಡ ಸ್ಯಾಟಲೈಟ್ ಮಾಧ್ಯಮ ಇಲ್ಲ. ಇದೊಂದು ಚಿಕ್ಕ ಪುಟ್ಟ ಡಿಜಿಟಲ್ ಮೀಡಿಯಾ, ಒಂದು ಸಣ್ಣ ನ್ಯೂಸ್ ಪೇಪರ್. ಅದು ಡಿಜಿಟಲ್ ಮಾಧ್ಯಮವಾಗಿ ಕನ್ವರ್ಟ್ ಆಗ್ತಾ ಇದೆ. ಕಾರಣ, ನ್ಯೂಸ್ ಪೇಪರ್ ಇವತ್ತು ಹಂಚಿಕೆ ಮಾಡಿದ್ರೆ ಅದರಿಂದ ಒಂದು ಪ್ರಿಂಟ್ ಹಾಕ್ತೀನಿ ಅಂದರೆ ದುಡ್ಡು ಹಣ ವ್ಯಯ ಮಾಡಲೇಬೇಕು. ಆಮೇಲೆ ಅದರಿಂದ ಆದಾಯ ಬರೋದು ಸ್ವಲ್ಪ ಕಡಿಮೆ ಕಷ್ಟದಲ್ಲೇ ಇದೆ. ಹಣ ವ್ಯಯ ಮಾಡಬೇಕು, ಆದಾಯ ಕಡಿಮೆ ಇದೆ. ಹಾಗಾಗಿ ಈ ಒಂದು ಉದ್ದೇಶದಿಂದ ಇದು ಒಂದು ಯುಗ ಸತ್ಯ ಅನ್ನೋ ಒಂದು ಡಿಜಿಟಲ್ ಮಾಧ್ಯಮವಾಗಿ ಇದು ಮಾಡ್ತಿರೋದು. ಇಲ್ಲಿ ಏನು ಅಂತ ಹೇಳಿದ್ರೆ, ಸಾಮಾಜಿಕ ವಿಚಾರಗಳು, ನಾಲೆಡ್ಜ್ ಪರ್ಪಸ್ ಆಗುವಂತಹ ವಿಚಾರಗಳು ಇದು ಇರೋದು. ವೀಕ್ಷಕರೇ, ಆದಷ್ಟು ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ, ಅದಕ್ಕಾಗಿ ಲೈಕ್ ಮಾಡಿ ಅಂತ ಹೇಳೋದು. ಹಾಗಾಗಿ ಇದನ್ನು ವೀಕ್ಷಿಸಿ. ನಾನು ಸಾಧ್ಯವಾದಷ್ಟು ತೊಡಗ್ತೀನಿ.
ಆಸಕ್ತಿದಾಯಕ ವಿಚಾರ ಯಾವುದು ಏನು ಇಲ್ಲದೋದ್ರೂ ಸಾಮಾಜಿಕವಾಗಿ ಕಾರಣಾಂತರಗಳಿಂದ ಇದ್ದರೆ ತೊಡಗ್ತಾನೆ ಇರ್ತೀನಿ. ಯಾರನ್ನು ದೂಷಿಸೋಕ್ಕಾಗಿ ಅಲ್ಲ, ಅರಿವಿಗೆ ತರುವುದಕ್ಕಾಗಿ. ಎಲ್ಲರನ್ನೂ ಅಷ್ಟೇ, ಯಾರನ್ನು ದೂಷಿಸಿ ಯಾವುದನ್ನು ನಾವು ಇಷ್ಟರವರೆಗೆ ಅಷ್ಟೋ ಟೈಮ್ಸಲ್ಲಿ ಆಗಿ ನೋಡಿರ್ಬೋದು, ಯಾವುದರಲ್ಲಾದರೂ ನೋಡಿರ್ಬೋದು. ಯಾರನ್ನು ದೂಷಿಸುವಂಥದ್ದು ಏನೂ ಇಲ್ಲ, ಅವ್ರಿಗೂ ಸಮೇತ ಅರಿವು ಬರುವಂಥದ್ದು. ಈಗ ನಾನು ಹೇಳ್ತಿದ್ದೀನಿ, ನನಗೂ ಅರಿವು ಬರಬೇಕು. ಹಾಗಾಗಿ ಆ ಥರ ವೀಕ್ಷಕ, ಈಗ ನಾನು ಕೂತಿದ್ದೀನಿ ಅಂದರೆ ಎಲ್ಲನೂ ನಾನು ಯಾವುದೋ ಸೀಕ್ರೆಟ್, ನನ್ನಲ್ಲಿ ಮುಚ್ಚುಮರೆ ಯಾವುದೋ ಸೀಕ್ರೆಟ್ಗಳಿಲ್ಲ, ನಾನೆಲ್ಲ ವಿತರಿಸಿ ಬಂದು ಈ ಚೇರ್ ಮೇಲೆ ಕೂತ್ಕೊಂಡಿರುವಂಥದ್ದು. ಹಾಗಾಗಿ ಈ ಯುಗ ಸತ್ಯ ಅನ್ನೋ ಒಂದು ಡಿಜಿಟಲ್ ಮಾಧ್ಯಮನ ವೀಕ್ಷಿಸಿ ಏನು ಬರುತ್ತೆ, ಏನಿರುತ್ತೆ, ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ, ಸಾಮಾಜಿಕವಾಗಿ ಏನಾದರೂ ಇದ್ದರೆ ಕೇಳಿ, ಯಾವುದಾದ್ರು ಸಮಸ್ಯೆಗಳಿದ್ದರೆ ತಿಳಿಸಿ. ಹಾಗಾಗಿ ಈ ಒಂದು ಡಿಜಿಟಲ್ ಮಾಧ್ಯಮನ ಇದಾಗುತ್ತೆ. ನಿಮ್ಮ ಪ್ರೋತ್ಸಾಹ ಇರಲಿ ಒಳ್ಳೆಯ ವಿಚಾರಗಳಿಗೆ. ನಾವು ಒಳ್ಳೆಯ ವಿಚಾರಗಳನ್ನೇ ಆದಷ್ಟು ಇದು ಮಾಡುವಂಥದ್ದು, ಪರಿವರ್ತನೆಗೊಳ್ಳಬೇಕಾಗಿರುವಂಥದ್ದು, ಎಲ್ಲನೂ ಆಗಬೇಕಾಗಿರುವಂಥದ್ದು. ಇಲ್ಲಿ ಪರಿವರ್ತನೆಗೊಳ್ಳೋದು ತುಂಬ ಬಹುಪಾಲು ಕಷ್ಟ ಇದೆ ವೀಕ್ಷಕರೇ. ಒಂದು ಇದಾಗಿ ಹೇಳಬೇಕಂದ್ರೆ ಎಲ್ಲವೂ ಯುಗ ಪರಿವರ್ತನೆಗೆ ಸೀಮಿತವಾಗಿದೆ. ಹಾಗಾಗಿ ಇಲ್ಲಿ ಒಂದು ಸೀಮಿತವಾಗಿ ನಾನು ಸಹ ತೊಡಗಬಹುದಷ್ಟೇ. ಈ ಯುಗ ಪರಿವರ್ತನೆಯಲ್ಲಿ ಈ ಕಾಲಮಾನ, ಈ ಪ್ರಕೃತಿ ಇದನ್ನು ಹೊರತುಪಡಿಸಿ ನಾವು ದೊಡ್ಡವರಲ್ಲ. ಹಾಗಾಗಿ ಇಲ್ಲಿ ಏನಿದೆ ಸಾಧ್ಯವಾದಷ್ಟು ತೊಡಗಬಹುದು. ಆದರೆ ಎಲ್ಲ ಸೂಚ್ಯಂಕ ಇರುವುದು ಯುಗ ಪರಿವರ್ತನೆ ಮಾತ್ರ ಸಾಧ್ಯ. ಯಾರೋ ಒಬ್ಬರನ್ನ ಇದು ಮಾಡಿದ್ರೆ ಯುಗ ಪರಿವರ್ತನೆ ಆಗೋದು ಸುಳ್ಳು. ಇಡೀ ಇದರಿಂದ ಪರಿವರ್ತನೆ ಆಗುವಂಥದ್ದು, ಅದು ಪ್ರೊಸೆಸ್ ಬೇರೆ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ತೊಡಗೋದು ಏನೋ ಬದಲಾವಣೆ ಮಾಡ್ತೀವಿ, ಏನೋ ಇದು ಮಾಡ್ತೀವಿ, ಅದು ಇದು ಯಾವುದೂ ಇಲ್ಲ. ಆ ಥರ ಒಂದು ಯಾವುದೂ ಇಲ್ಲ. ಆದಷ್ಟು ಅರಿವಿಗೆ ತರುವಂಥದ್ದು ಇರುತ್ತೆ. ವೀಕ್ಷಿಸಿ, ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನನ್ನ ಗುರುರಾಮ್.